ನಾವಿಂದು 5ನೆಯ ಅಧ್ಯಾಯದ ಮೊದಲನೆಯ ಇರ್ತಕ್ಕಂತಹ ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳು. ಒಂದು ರಾಷ್ಟ್ರ ನಿರ್ಮಾಣ ಆಗ್ತಕ್ಕಂಥದ್ದು ಸ್ವಲ್ಪ ನಾವು ಹಿಂದಿನ ವ್ಯವಸ್ಥೆಗೆ ಇವತ್ತು ಹೋದ್ವಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾವು ರಾಷ್ಟ್ರ ಅಂದ್ರೆ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ, ಅಥವಾ ರಾಷ್ಟ್ರ ಯಾಕೆ ಅಂತೀವಿ ಅಂತಕ್ಕಂಥದ್ರ ಬಗ್ಗೆನೂ ಗೊತ್ತಾಗ್ತದೆ, ಅಥವಾ ಯಾವುದಕ್ಕೆ ನಾವು ರಾಷ್ಟ್ರ ಅಂತ ಕರಿತೀವಿ ಅಂತ. ಅಂದರೆ ಯಾವುದೇ ಒಂದು ರಾಷ್ಟ್ರ ಸ್ವತಂತ್ರವಾಗಿದ್ದು ಒಂದೇ ಜಾತಿ, ಒಂದೇ ಸಮುದಾಯ, ಒಂದೇ ಬುಡಕಟ್ಟು ಸಮುದಾಯಕ್ಕೆ ಒಳಪಟ್ಟಂತಹ ಜನ ಒಂದೇ ಕಡೆ ವಾಸ ಮಾಡ್ತಾ ಇದ್ರು ಅಂತಂದರೆ ಅದಕ್ಕೆ ನಾವು ರಾಷ್ಟ್ರ ಅಂತಕ್ಕಂಥ ಪದದ ಅರ್ಥವನ್ನು ಕೊಡ್ತಕ್ಕಂಥದ್ದು. ಹಾಗಾದರೆ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅಥವಾ ಒಂದು ಹೊಸ ರಾಷ್ಟ್ರವನ್ನು ಕಟ್ತಕ್ಕಂಥದ್ದು, ಹಾಗಾದರೆ ರಾಷ್ಟ್ರ ನಿರ್ಮಾಣದ ಒಂದು ವ್ಯವಸ್ಥೆಯಲ್ಲಿ ಭಾರತವೂ ಕೂಡ ಒಂದು ಅಂತ. ಯಾಕಂದರೆ ಭಾರತ ಸುಮಾರು ವರ್ಷಗಳ ಇತಿಹಾಸದಲ್ಲಿ ನಾವು ನೋಡಿದ್ವಿ ಅಂತಂದರೆ ರಾಜರಾಣಿಯರ ಆಳ್ವಿಕೆಯಿಂದ ಕೂಡಿರ್ತಕ್ಕಂಥದ್ದು. ಆ ನಂತರದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಬಂದು ಬ್ರಿಟಿಷರಿಂದ ಸ್ವತಂತ್ರಗೊಂಡ ನಂತರದ ದಿನಮಾನಗಳಲ್ಲಿ ನಾವು ಸದೃಢವಾದ ಅಥವಾ ಗಟ್ಟಿಮುಟ್ಟಾದ ಅಥವಾ ಒಂದು ಬಲಯುತವಾಗಿರ್ತಕ್ಕಂಥ ರಾಷ್ಟ್ರ ನಿರ್ಮಾಣ ಆಗಬೇಕಾಗಿತ್ತು ಭಾರತ ಅಂತಕ್ಕಂಥದ್ದಾಗಲಿ, ಅಥವಾ ಭಾರತವನ್ನು ನವನಿರ್ಮಾಣದ ಒಂದು ವೇದಿಕೆಯಲ್ಲಿ ಅಥವಾ ನವನಿರ್ಮಾಣದ ರಾಷ್ಟ್ರದಲ್ಲಿ ನಾವು ತೆಗೆದುಕೊಂಡು ಹೋಗಬೇಕಾಗಿದೆ. ಹಾಗಾದರೆ ಅದೇ ತಾನೇ ಸ್ವತಂತ್ರಗೊಂಡಂತಹ ಒಂದು ಭಾರತದ ಒಂದು ವ್ಯವಸ್ಥೆಯ ಒಂದು ಓಡಿಯಲ್ಲಿ ಭಾರತ ಏನು ಸ್ವತಂತ್ರ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತುಕೊಂಡೇ ಭಾರತ ಸ್ವತಂತ್ರ ಆಯಿತು ಅಂತ. ಯಾಕಂದರೆ ಆಗಸ್ಟ್ 15, 1947ಕ್ಕೆ ಒಂದು ಸುಮಾರಿಗೆ ಭಾರತ ಸ್ವತಂತ್ರಗೊಂಡಂತಹ ಸಂದರ್ಭದಲ್ಲಿ ಭಾರತ ಆಗ ಎದುರಿಸಿರ್ತಕ್ಕಂಥ ಹಲವಾರು ಸಮಸ್ಯೆಗಳ ಮಧ್ಯದಲ್ಲಿ ನಾವು ಭಾರತ ನಿರ್ಮಾಣ ಮಾಡಬೇಕಾಗಿತ್ತು. ಇದು ಒಂದು ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ರಾಷ್ಟ್ರ ನಿರ್ಮಾಣ ಮಾಡಬೇಕಾಗಿತ್ತು ಅಂತಕ್ಕಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಚಾಲೆಂಜ್ಗಳಿದ್ದು ಭಾರತದ ಮುಂದೆ. ಯಾಕಂದರೆ ಭಾರತದ ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು, ಅಥವಾ ಭಾರತದಲ್ಲಿರ್ತಕ್ಕಂಥ ಅನಕ್ಷರತೆ ಆಗಿರ್ಬೋದು, ಬಡತನ ಆಗಿರ್ಬೋದು, ಜನಸಂಖ್ಯೆ ಆಗಿರ್ಬೋದು, so many problems, uncountable problems in front of the independent nation of ಭಾರತ ಅಥವಾ ಇಂಡಿಯಾ. ಸ್ವತಂತ್ರ ಏನೋ ಆಯಿತು ಅನ್ನೋ ಒಂದು ಖುಷಿಯಲ್ಲಿ ನಾವಿದ್ರೆ, ಇನ್ನೊಂದು ಸಮಸ್ಯೆಗಳ ಸಾಗರದಲ್ಲಿ ನಾವಿರ್ತಕ್ಕಂಥದ್ದು. ಹಾಗಾದರೆ ರಾಷ್ಟ್ರ ನಿರ್ಮಾಣ ಅಂತಕ್ಕಂಥ ಕಲ್ಪನೆಯನ್ನು ನಾವು ಪ್ರಮುಖವಾಗಿ ಭಾರತ ಸ್ವತಂತ್ರಗೊಳ್ಳುವ ಪೂರ್ವದಲ್ಲಿಗೆ ಸುಮಾರು 1448ರ ಒಂದು ಸುಮಾರಿಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಆದ ವೆಸ್ಟ್ ಬಾರಿಯ ಒಪ್ಪಂದದ ನಂತರದಲ್ಲಿ ರಾಷ್ಟ್ರ ನಿರ್ಮಾಣದ ಒಂದು ಕಲ್ಪನೆಗಳು ಅಥವಾ ವಿಚಾರಗಳು ಭಾರತ ದೇಶ ಅಥವಾ ಇತರ ಎಲ್ಲ ರಾಷ್ಟ್ರಗಳ ಜೊತೆಗೆ ಭಾರತಕ್ಕೂ ಕೂಡ ಬಂದಿರುವಂಥದ್ದು. ಡೆಮೋಕ್ರಸಿಕಲ್ ಗವರ್ನಮೆಂಟ್ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂತಹ ರಾಷ್ಟ್ರಗಳ ಬದಲಾವಣೆಯನ್ನು ಹೊಂದಿದಂತಹ ಸಂದರ್ಭದಲ್ಲಿ ಅವರು ರಾಷ್ಟ್ರ ಅಂತಕ್ಕಂಥ ಒಂದು ವಿಚಾರದಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳ್ತೀನಿ ನಾನು, ಒಂದೇ ಭಾಷೆ, ಸಂಸ್ಕೃತಿ, ಇತಿಹಾಸ ಮತ್ತು ಆಕಾಂಕ್ಷೆಗಳು ಜನರಲ್ಲಿ ರಾಷ್ಟ್ರೀಯತೆ ಬೆಳೆಯಲು ಸಹಾಯವಾಗಿಲ್ಲ. ನಾನು ಅದಕ್ಕೆ ಹೇಳಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯ ಒಂದು ಓಡಿಯಲ್ಲಿ ಒಂದೇ ಭಾಷೆ, ಒಂದೇ ಸಂಸ್ಕೃತಿ, ಒಂದೇ ರೀತಿ ರಾಜಕೀಯವಾಗಿ ಸಂಘಟಿತಗೊಂಡಂತಹ ಜನಸಮುದಾಯ ನಾವು ರಾಷ್ಟ್ರ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಹಾಗಾದರೆ ಒಂದೇ ಭಾಷೆ, ಸಂಸ್ಕೃತಿ, ಇತಿಹಾಸ, ಆಕಾಂಕ್ಷೆಗಳು ಏನಾದವು ಅಂತಂದರೆ ಒಂದು ಸದೃಢ ರಾಷ್ಟ್ರ ನಿರ್ಮಾಣ ಮಾಡಬೇಕು ಎಂಬ ವಿಚಾರದಲ್ಲಿ ಅದು ರಾಷ್ಟ್ರೀಯತೆ ಬೆಳೆಯಲು ಸಹಾಯವಾಯಿತು ಅಂತ. ಯಾಕಂದರೆ ಜನರಲ್ಲಿ ರಾಷ್ಟ್ರೀಯ ಮನೋಭಾವನೆ ಬೆಳೀತಾ ಬಂತು. ನಮ್ಮ ದೇಶ ಅಂತಕ್ಕಂಥದ್ದಾಗಲಿ, ನಮ್ಮ ರಾಷ್ಟ್ರ ಅಂತಕ್ಕಂಥ ಮನೋಭಾವನೆ ಯಾಕೆ ಬೆಳೀತಾ ಬಂತು ಅಂತಂದರೆ ನಾವೆಲ್ಲರೂ ಒಂದೇ ಭಾಷೆ ಮಾತಾಡೋರು, ಒಂದೇ ಸಂಸ್ಕೃತಿಯಲ್ಲಿರೋರು, ಒಂದೇ ಇತಿಹಾಸವನ್ನು ಹೊಂದಿದವರು, ಒಂದೇ ಆಕಾಂಕ್ಷೆಗಳನ್ನು ಹೊಂದಿರತಕ್ಕಂಥ ಜನಸಮುದಾಯವಾಗಿದ್ದೀವಿ. ನಾವು ಒಂದು ಸದೃಢ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತಕ್ಕಂತಹ
ಒಂದು ಕಲ್ಪನೆ ಅಥವಾ ವಿಚಾರಗಳು ಅಂತಕ್ಕಂಥದ್ದಾಗಲಿ ಪ್ರಮುಖವಾಗಿ ಭಾರತದ ಒಂದು ಜನರಲ್ಲಿಯೂ ಕೂಡ ಮೂಡುವುದರ ಜೊತೆಗೆ ಒಂದು ರಾಷ್ಟ್ರ ನಿರ್ಮಾಣದ ಒಂದು ಕಲ್ಪನೆ ಅಥವಾ ವಿಚಾರಗಳು ಕೂಡ ಇವತ್ತು ಹೊರಹೊಮ್ಮಿದೆ. ಅದನ್ನೇ ನಾವು ಇವತ್ತು ಬರ್ತಕ್ಕಂಥ ತೆಗೆದುಕೊಂಡ್ರೆ ಮೈರನ್ ಮಿನ್ನರ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ರಾಷ್ಟ್ರ ನಿರ್ಮಾಣದ ಒಂದು ವಿಚಾರಗಳಿಗೆ ಅನುಗುಣವಾಗಿ ಒಂದು ಹೇಳಿಕೆಯನ್ನು ನೀಡ್ತಾರೆ. ಏನಂದ್ರೆ ರಾಷ್ಟ್ರ ನಿರ್ಮಾಣ ಎಂಬುದು ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯವನ್ನು ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನು ನಿರ್ಮಿಸುವ ವಿಶಾಲ ಪ್ರಕ್ರಿಯೆ ಆಗಿದೆ. ಅಂದರೆ ಇದರ ಅರ್ಥ ಏನು ಅಂತಕ್ಕಂಥ ವಿಚಾರ ಅಂದರೆ ಒಂದು ರಾಷ್ಟ್ರ ನಿರ್ಮಾಣ ಅಂತಕ್ಕಂಥ ಒಂದು ವಿಚಾರದಲ್ಲಿ ಜನರನ್ನು ಸಂಘಟಿಸಬೇಕಾಗುತ್ತೆ. ನಾನು ಆಗಲೇ ಇವತ್ತು ರಾಜ್ಯದ ಮೂಲಾಂಶಗಳಲ್ಲಿ ಜನಸಂಖ್ಯೆ ಅತ್ಯಂತ ಮಹತ್ವ ಅಂತಕ್ಕಂಥ ಹಾಗೆ ಒಂದು ರಾಷ್ಟ್ರ ನಿರ್ಮಾಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಜನರನ್ನು ಸಂಘಟಿಸಿಕೊಂಡು ಅವರಲ್ಲಿ ಸಾಮರಸ್ಯವನ್ನು ಬಿತ್ತಿ ಸಾಧಿಸಿ ವ್ಯವಸ್ಥಿತವಾಗಿರ್ತಕ್ಕಂಥ ರಾಷ್ಟ್ರ ನಿರ್ಮಾಣ ಮಾಡೋದೇ ವಿಶಾಲವಾದಂಥ ಪ್ರಕ್ರಿಯೆ ಇದೆ. ಅದು ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆ ಅಂತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ನಾವು ಕಾಣ್ತಕ್ಕಂಥ ಇದು ಸರಳವಿಲ್ಲ. ಎಲ್ಲೋ ಹರಿದು ಹಂಚಿ ಹೋಗಿರ್ತಕ್ಕಂಥ ಜನರನ್ನು ಒಂದುಗೂಡಿಸಿ ಅಥವಾ ಸಂಘಟಿಸಿಕೊಂಡು ಅವರಲ್ಲಿ ಸಾಮರಸ್ಯ ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವಂತಹ ರೀತಿಯಲ್ಲಿ ರಾಷ್ಟ್ರವನ್ನು ನಿರ್ಮಿಸುವಂತಹ ವಿಶಾಲವಾದಂತಹ ಪ್ರಕ್ರಿಯೆ. ಇದು ಇಸ್ ನಾಟ್ ಅ ಈಸಿ ಪ್ರೊಸೆಸ್. ದಿಸ್ ಇಸ್ ವೆರಿ ಟಫ್ ಥಿಂಗ್ ಇಸ್ ದ್ಯಾಟ್. ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ರಾಷ್ಟ್ರ ನಿರ್ಮಾಣ ಮಾಡೋದೇನಿದೆ ಇದು ಬಹಳಷ್ಟು ಇರ್ತಕ್ಕಂಥ ಚಾಲೆಂಜಿಂಗ್ ಆಗಿರುತ್ತೆ ಅಥವಾ ಬಹಳಷ್ಟು ಇರ್ತಕ್ಕಂತಹ ಒಂದು ಸಮಸ್ಯಾತ್ಮಕವಾಗಿರ್ತಕ್ಕಂಥ ಸಮಸ್ಯೆ ಆಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸಬೇಕು. ಹಾಗಾದರೆ ಇಂಥ ಒಂದು ವ್ಯವಸ್ಥೆಗಳಲ್ಲಿ ನಾನು ಹಾಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಸ್ವತಂತ್ರಗೊಂಡಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ಭಾರತ ಸ್ವತಂತ್ರ ಆಯಿತು ಅಂತ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಬಡತನ ಆಗಿರ್ಬೋದು, ಅನಕ್ಷರತೆ ಆಗಿರ್ಬೋದು, ಅಥವಾ ವಿಪರೀತವಾಗಿರ್ತಕ್ಕಂಥ ಜನಸಂಖ್ಯೆ ಆಗಿರ್ಬೋದು, ಅಥವಾ ಇತರ ಎಲ್ಲ ಸಮಸ್ಯೆಗಳು ಆಗಿರ್ಬೋದು, ಅಥವಾ ಅನಕ್ಷರತೆ ಆಗಿರ್ಬೋದು, ಸೋ ಮೆನಿ ಥಿಂಗ್ಸ್ ಅನ್ಕೌಂಟೇಬಲ್ ಪ್ರಾಬ್ಲಮ್ಸ್ ವಿ ಆರ್ ಫೇಸಿಂಗ್ ಆಫ್ಟರ್ ದ ಇಂಡಿಪೆಂಡೆಂಟ್. ಹಾಗಾಗಿ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ರಾಷ್ಟ್ರ ನಿರ್ಮಾಣ ಮಾಡೋದ್ರಿಂದ ಇಟ್ಸ್ ವೆರಿ ಟಫ್ ಥಿಂಗ್, ಇಟ್ಸ್ ವೆರಿ ಚಾಲೆಂಜಿಂಗ್ ಆಗಿತ್ತು ಅಂತ. ಹಾಗಾದರೆ ಇಷ್ಟೆಲ್ಲ ಚಾಲೆಂಜ್ಗಳ ಅಥವಾ ಇರ್ತಕ್ಕಂಥ ಇಷ್ಟೆಲ್ಲ ಒಂದು ವ್ಯವಸ್ಥೆಯ ಒಂದು ಒಡೆಯಲಿಕ್ಕೆ ಹಾಗಾದರೆ ಒಂದು ಸದೃಢ ರಾಷ್ಟ್ರ ನಿರ್ಮಾಣ ಆಗಬೇಕಾಗಿತ್ತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಅಂಶಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ಏನೇನಾಗಿದೆ. ಇಟ್ಸ್ ವೆರಿ ಟಫ್ ಥಿಂಗ್, ಇಟ್ಸ್ ವೆರಿ ಬೆಸ್ಟ್ ಥಿಂಗ್. ಅದರಲ್ಲೇ ನೋಡಿದ್ರೆ ಜನತೆಯ ಬೆಂಬಲ ಬೇಕು. ಆ ರಾಷ್ಟ್ರದ ಜನರ ಸಂಪೂರ್ಣವಾಗಿರುವಂತಹ ಬೆಂಬಲ ಸರ್ಕಾರಕ್ಕೆ ಪ್ರಮುಖವಾಗಿರುವಂತಹ ಒಂದು ವಿಚಾರದಲ್ಲಿ ಅತ್ಯಂತ ಅವಶ್ಯಕವಾಗಿರುವಂತಹದ್ದನ್ನು ನಾವು ಇಲ್ಲಿ ಬಂಧಿಸಬಹುದು ಅಂತ. ಜನರ ಇಚ್ಛಾಶಕ್ತಿ ಬೇಕಾಗುತ್ತಾ ಅಥವಾ ಸರ್ಕಾರದ ಇಚ್ಛಾಶಕ್ತಿ ಬೇಕಾಗುತ್ತಾ ಒಂದು ಸದೃಢ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರದ ಅಡಿಯಲ್ಲಿ ಜನ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯ ಒಂದು ಓಡಿಯಲ್ಲಿ ಜನರ ಜೊತೆಗೆ ಸ್ಪಂದಿಸುವುದರ ಜೊತೆಗೆ ಸರ್ಕಾರ ಜನರ ಜೊತೆಗೆ ಸ್ಪಂದಿಸುವುದರ ಎಷ್ಟು ಮುಖ್ಯವೋ ಅಷ್ಟೇ ಜನ ಸರ್ಕಾರದ ಜೊತೆಗೆ ಸ್ಪಂದಿಸುವಂಥದ್ದು ಕೂಡ ಅಷ್ಟೇ ಮಹತ್ವತೆಯನ್ನು ಹೊಂದಿದೆ. ಅದಕ್ಕೆ ಹೇಳ್ತಾರೆ ಜನತೆಯ ಬೆಂಬಲ. ಸರ್ಕಾರ ಕೊಟ್ಟ ಯೋಜನೆಗಳನ್ನು ಅವರು ಸಮರ್ಪಕವಾಗಿ ಬಳಸಿಕೊಂಡ್ರು ಅಂತಂದ್ರೆ ಜನತೆ ಸರ್ಕಾರ ಕೊಟ್ಟ ಯೋಜನೆಯ ಬೆಂಬಲವನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನೀಡಿದಂತೆ. ಸರ್ಕಾರ ಕೊಟ್ಟ ಯೋಜನೆಯನ್ನ ಜನರು ಸಮರ್ಪಕವಾಗಿ ಬಳಸಿಕೊಳ್ಳದೇ ಇದ್ದರೆ ಸರ್ಕಾರ ಕೊಟ್ಟ ಯೋಜನೆ ವಿಫಲ ಆಗುತ್ತೆ ಅಥವಾ ಬೆಂಬಲ ಇಲ್ಲೇ ಆಗುತ್ತೆ. ಅಂತ ಹೇಳ್ತೀವಿ ನಾವು. ರಾಷ್ಟ್ರ ನಿರ್ಮಾಣದಲ್ಲಿ ಅಲ್ಲಿನ ಜನರ ಶಿಸ್ತು, ಕರ್ತವ್ಯ ನಿಷ್ಠೆ ಹಾಗೂ ರಾಷ್ಟ್ರೀಯ ಅಭಿಮತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತಾರೆ. ಇಸ್ ಅ ಮೇನ್ ರೂಲ್ ಆಫ್ ನಾವು ಇವತ್ತು ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನೋಡಿದ್ವಿ ಅಂತಂದ್ರೆ ಅಥವಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ರಾಷ್ಟ್ರ ನಿರ್ಮಾಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂತಹ ಶಿಸ್ತು, ಕರ್ತವ್ಯ ನಿಷ್ಠೆ, ರಾಷ್ಟ್ರದ ಅಭಿಮತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತಾರೆ. ಯಾಕಂದರೆ ರಾಷ್ಟ್ರದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರತಕ್ಕಂಥ ಜನಸಮುದಾಯದವರಿಂದ ಕೂಡಿರುವುದರ ಜೊತೆಗೆ ಅಲ್ಲಿ ರಾಷ್ಟ್ರದಲ್ಲಿರ್ತಕ್ಕಂತಹ ಯೋಜನೆಗಳ ಬಗ್ಗೆ ಸಮರ್ಪಕವಾಗಿ ಜಾರಿಗೆ ತಂದು ಅವುಗಳನ್ನು ಜನರಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಆ ಯೋಜನೆಗಳು ಜಾರಿಗೆ ಬರಬೇಕು. ಇವತ್ತು ಸರ್ಕಾರ ತೆಗೆದುಕೊಂಡಂತಹ ಯೋಜನೆ ವಿಫಲ ಆಗಬಾರ್ದು. ವಿಫಲ ಆಯಿತು ಅಂದರೆ ಕೋಟ್ಯಾಂತರ ರೂಪಾಯಿ ಹಣ ಮತ್ತು ಸಮಯ ವ್ಯರ್ಥ ಆಗುತ್ತೆ. ಯಾವಾಗ ಆಗುತ್ತೆ? ಜನತೆ ಅದು ಬೆಂಬಲ ಕೊಡದೇ ಇದ್ದರೆ ಅದು ವ್ಯರ್ಥ ಆಗುತ್ತೆ. ಜನ ಬೆಂಬಲ ಕೊಟ್ಟರು ಅಂದರೆ ಅದು ಉಪಯುಕ್ತಕಾರಿ ಆಗುತ್ತೆ ಅಂತ.
ಅದಕ್ಕೆ ಜಯಶ್ರೀ ಅವರು ಹೇಳ್ತಾರೆ, ನಿರಂತರ ಜಾಗರೂಕತೆಗೆ ಪ್ರಜಾಪ್ರಭುತ್ವಕ್ಕೆ ನೀಡುವ ಬೆಲೆಯಾಗಿದೆ. ಇನ್ನು ಡೆಮೋಕ್ರಸಿಕಲ್ ಗವರ್ನಮೆಂಟ್ನಲ್ಲಿ ರಾಷ್ಟ್ರದ ಪ್ರತಿಯೊಬ್ಬ ಜನರು ಸರ್ಕಾರದ ಅಥವಾ ಸರ್ಕಾರ ಏನು ಮಾಡುತ್ತಿದೆ ಎಂಬುದರ ಬಗ್ಗೆ ನಮಗೆ ಮನವರಿಕೆ ಇರಬೇಕು. ನಾವು ಯಾವ ಸರ್ಕಾರವನ್ನು ಆಯ್ಕೆ ಮಾಡಿದ್ದೀವಿ ಅಥವಾ ಯಾವ ಸರ್ಕಾರ ಇವತ್ತು ಆಳ್ವಿಕೆಯಲ್ಲಿದೆ, ಆ ಸರ್ಕಾರ ಜನರಿಗೋಸ್ಕರ ಏನು ಯೋಜನೆಗಳನ್ನು ಹಾಕಿಕೊಂಡಿದೆ, ಆ ಯೋಜನೆಗಳು ಎಷ್ಟು ಮಟ್ಟಿಗೆ ಸಮರ್ಪಕವಾಗಿದ್ದಾವೆ, ಈ ಎಲ್ಲದರ ಬಗ್ಗೆ ಜನರಿಗೆ ಅಥವಾ ರಾಷ್ಟ್ರದ ಪ್ರಜೆಗಳು ನಿರಂತರವಾಗಿ ಜಾಗರೂಕತೆಯಿಂದ ವರ್ತಿಸಬೇಕಾಗುತ್ತೆ. ಅಕಸ್ಮಾತ್ ಆ ಯೋಜನೆಗಳು ಸಮರ್ಪಕವಾಗಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧವಾಗಿ ಇರತಕ್ಕಂಥ ಚಳವಳಿನೋ ಅಥವಾ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗಿಯೂ ಕೂಡ ಮಾಡಬೇಕಾಗುತ್ತೆ. ಏನು ಕೊಟ್ಟಾಗೆಲ್ಲ ಸುಮ್ಮನೆ ಕುಂತ್ರಿ ಅಂತಂದ್ರೆ ಸರ್ಕಾರ ಅಥವಾ ಇರ್ತಕ್ಕಂಥ ಆಳ್ವಿಕೆ ಮಾಡುವಂಥ ರೂಲಿಂಗ್ ಪಾರ್ಟಿಗಳು ಏನಾಗ್ತವೆ ಅಂತಂದರೆ ಸ್ವೇಚ್ಛಾಚಾರದಿಂದ ವರ್ತಿಸುತ್ತಾರೆ ಅಥವಾ ತಮ್ಮ ಇಚ್ಛಾಶಕ್ತಿಯಂತೆ ವರ್ತಿಸೋಕೆ ಕೂಡ ಮಾಡ್ತಾರೆ. ಜನ ಏನು ಕೊಟ್ಟರು ಸುಮ್ಮಿರ್ತಾರೆ ಬಿಡು. ಆದರೆ ಯಾವುದು ಉಪಯುಕ್ತ ಯಾವುದು ನಿರುಪಯುಕ್ತ ಅಂತಕ್ಕಂಥ ನಿರ್ಣಯ ಮಾಡ್ತಕ್ಕಂಥ ವ್ಯಕ್ತಿ ಜನತೆ ಆಗಿರುವುದರಿಂದ ಜನತೆ ನಿರಂತರವಾಗಿ ಜಾಗರೂಕತೆಯಿಂದ ಇದ್ದರೆ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತೆ. ಅದಕ್ಕೆ ಹೇಳ್ತೀವಿ ನಾವು, ಯಾವುದೇ ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕಾಗಿತ್ತು ಅಂತಂದರೆ ಅತಿ ಹೆಚ್ಚು ಶಿಕ್ಷಣವಂತರಿಂದ ಕೂಡಿದ್ದರೆ ರಾಷ್ಟ್ರ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀವಿ ಡೆಮೋಕ್ರಸಿಯಲ್ಲಿ. ಎಕ್ಸ್ಪ್ರೆಸ್ ಇನ್ ದ ಡೆಮೋಕ್ರಸಿ ಗವರ್ಮೆಂಟ್ ಏನು ಹೇಳ್ತೀವಿ ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನ ಶಿಕ್ಷಣವಂತರಾಗಿದ್ದರಂದ್ರೆ ಸರ್ಕಾರದ ಯೋಜನೆಗಳನ್ನು ತಿಳಿದುಕೊಂಡು ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಶಕ್ತಿ ಪ್ರಜೆಗಳಲ್ಲಿ ಇರಬೇಕು. ಇಫ್ ಈಸ್ ಅನ್ಎಜುಕೇಟೆಡ್ ಇಟ್ ಇಸ್ ನಾಟ್ ಯೂಸ್ಫುಲ್. ಇಫ್ ಈಸ್ ಎಜುಕೇಟೆಡ್ ಯು ನೋ ಎವ್ರಿಥಿಂಗ್ ಆಫ್ ದ ಗವರ್ನಮೆಂಟ್ ಪಾಲಿಸೀಸ್ ಬೆಟರ್ ಯು ಡು ಯೂಸ್ ಇಸ್ ವೆರಿ ಗುಡ್ ಥಿಂಗ್. ಅವನು ಒಳ್ಳೆಯ ರೀತಿಯಾಗಿ ಅವುಗಳನ್ನು ಬಳಸ್ಕೊಳ್ತಾನೆ, ಇಲ್ಲ ಆದರೆ ಬಳಸ್ಕೊಳ್ಳೋದಕ್ಕೆ ಚಾನ್ಸಸ್ಸು ಭಾಳಷ್ಟು ಕಡಿಮೆ ಇರುತ್ತೆ. ಆಗಿರುವುದರಿಂದ ಜನತೆಯ ಬೆಂಬಲ ಅಂತಕ್ಕಂಥದ್ದು ಏನಿದೆ ಇದು ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಇವತ್ತಿಗೆ ಬಂಧಿಸ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಗುಡ್ ಅಡ್ಮಿನಿಸ್ಟ್ರೇಷನ್, ಉತ್ತಮ ಆಡಳಿತ ವ್ಯವಸ್ಥೆ. ಉತ್ತಮ ಆಡಳಿತಾತ್ಮಕ ವ್ಯವಸ್ಥೆಯ ಒಂದು ಓಡಿಯಲ್ಲಿ ನಾವು ಯಾವುದಕ್ಕೆ ಉತ್ತಮ ಆಡಳಿತ ಅಂತ ಕರಿತೀವಿ? ದಿಸ್ ಇಸ್ ದ ಫಸ್ಟ್ ಒನ್ ವ್ಯವಸ್ಥೆ ವಿಚ್ ಇಸ್ ದ ಗುಡ್ ಅಡ್ಮಿನಿಸ್ಟ್ರೇಷನ್. ವಿಚ್ ಇಸ್ ದ ಗುಡ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಬಂದಂತಹ ಸಂದರ್ಭದಲ್ಲಿ ಯಾವುದನ್ನು ನಾವು ಉತ್ತಮ ಆಡಳಿತ ಎಂದು ಕರೆಯಬೇಕಾದರೆ, ಯಾವುದೇ ಒಂದು ಆಡಳಿತವನ್ನು ನಾವು ಉತ್ತಮ ಆಡಳಿತವೆಂದು ಕರೆಯಬೇಕಾದರೆ ಆ ಆಡಳಿತದಲ್ಲಿ ಆಡಳಿತವನ್ನು ನಿರ್ವಹಿಸುವಂತಹ ವ್ಯಕ್ತಿಗಳು ಅಥವಾ ಆಡಳಿತವು ಪಾರದರ್ಶಕತೆಯಿಂದ ಕೂಡಿರಬೇಕು. ಇಂಪಾರ್ಸಲಿ ಯಾವುದೇ ಇರಬಾರ್ದು, ನುಚ್ಚುಮರೆ ಇರಬಾರ್ದು. ಸಂಪೂರ್ಣವಾಗಿ ಪಾರದರ್ಶಕತೆಯಿಂದ ಕೂಡಿರುವುದರ ಜೊತೆಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಡಳಿತಾತ್ಮಕ ವ್ಯವಸ್ಥೆಗಳಲ್ಲಿ ರಾಷ್ಟ್ರದ ಪ್ರತಿಯೊಬ್ಬ ಜನರು ಕೂಡ ಪಾರದರ್ಶಕತೆಯಿಂದ ಕೂಡಿರುವುದರ ಜೊತೆಗೆ ಜವಾಬ್ದಾರಿಯುತೆಯಿಂದ ಕೂಡಿದ್ದರೆ ಮಾತ್ರ ಅದೊಂದು ಉತ್ತಮ ಆಡಳಿತ ವ್ಯವಸ್ಥೆ ಆಗುತ್ತೆ. ಟೇಕ್ ಎ ರೆಸ್ಪಾನ್ಸಿಬಿಲಿಟೀಸ್ ಇನ್ ಟ್ರಾನ್ಸ್ಪರೆಂಟ್ಲಿ ಟ್ರಾನ್ಸ್ಪರೆಂಟ್ಲಿ ಇರ್ತಕ್ಕಂತಹ ಒಂದು ಆಡಳಿತ ನಿರ್ವಹಣೆ ಆದರೆ ಮಾತ್ರ ಅದೊಂದು ಉತ್ತಮ ಆಡಳಿತ ಆಗುತ್ತೆ. ಪಾರದರ್ಶಕತೆ ಬೇಕಾಗುತ್ತೆ. ನಮಗೆ ಪಾರದರ್ಶಕತೆ ಬೇಕಾಗುವುದರ ಜೊತೆಗೆ ಜವಾಬ್ದಾರಿ ಬೇಕಾಗುತ್ತೆ. ಜವಾಬ್ದಾರಿ ಜೊತೆಗೆ ನಾವು ನೋಡ್ತಾನೆ ರಾಷ್ಟ್ರದ ಜನತೆಯ ಜೊತೆಗೆ ಆಡಳಿತ ವ್ಯವಸ್ಥೆ ಸ್ಪಂದನೆ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ. ಉತ್ತಮ ಆಡಳಿತವು ಆಡಳಿತದಲ್ಲಿ ನಿಯಂತ್ರಣ, ಪಾರದರ್ಶಕತೆ, ಜವಾಬ್ದಾರಿ ಹಾಗೂ ಸ್ಪಂದನೆ ಇವುಗಳಿಂದ ಕೂಡಿರಬೇಕು ಆಗಿತ್ತು ಅಂತಂದರೆ ಅದನ್ನು ನಾವು ಉತ್ತಮ ಆಡಳಿತ ಅಂತ ಕರಿತೀವಿ. ಈ ಗವರ್ನಮೆಂಟ್ ಅಥವಾ ಈ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಂತ ಕರಿತೀವಿ. ಈ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಗಳ ಒಂದು ವ್ಯವಸ್ಥೆಯಲ್ಲಿ ನೋಡಿದ್ವಿ ಅಂತಂದರೆ ಸಂಪೂರ್ಣವಾಗಿ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇಡೀ ಜಗತ್ತಿನಲ್ಲಿಯೇ ಇವತ್ತು ಈ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಥವಾ ಉತ್ತಮ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದಾರೆ. ಉತ್ತಮ ಆಡಳಿತಾತ್ಮಕ ವ್ಯವಸ್ಥೆ ಮೀನ್ಸ್ ಈ ಗವರ್ನೆನ್ಸ್ ಅಥವಾ ಈ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮನ್ನು ಅಳವಡಿಸಿಕೊಂಡಿದ್ದಾರೆ. ಅದರಲ್ಲಿ ಭಾರತವು ಕೂಡ ಒಂದು. ಈ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಇದೆ, ದಟ್ ಮೀನ್ಸ್ ಎಲ್ಲವೂ ನಮ್ಮಲ್ಲಿ ಪಾರದರ್ಶಕತೆಯಿಂದ, ಜವಾಬ್ದಾರಿತೆಯಿಂದ ಅಥವಾ ಸ್ಪಂದನೆಯಿಂದ ಕೂಡಿರುವುದರ ಜೊತೆಗೆ
ಸರ್ಕಾರದ ಎಲ್ಲ ಯೋಜನೆಗಳು ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅರ್ಥವಾಗ್ತವೆ ಮತ್ತು ಸರಳವಾಗಿ ಸಿಗ್ತವೆ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ, ಪಾರದರ್ಶಕತೆಯಿಂದ ಕೂಡಿರ್ತಕ್ಕಂಥದ್ದು. ಈ ಒಂದು ಉದಾಹರಣೆ ಹೇಳ್ತೇನೆ. ಈ ಗ್ರಾಮೀಣ ಮಟ್ಟಗಳಲ್ಲಿ ಇರ್ತಕ್ಕಂತಹ ರಸ್ತೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ರಸ್ತೆ ಮುಗಿದ ನಂತರದಲ್ಲಿ ರಸ್ತೆ ಒಂದು ಪ್ರಾರಂಭದಲ್ಲಿ ಅಂತ್ಯದ ಒಂದು ಸಂದರ್ಭದಲ್ಲಿ ಒಂದು ಬೋರ್ಡ್ ಹಾಕ್ತಾರೆ. ಸ್ವಲ್ಪ ನೋಡಿ, ಏನು ಅಂದರೆ ಇದು 1920 ಜಸ್ಟ್ ಆಗಿರೋ ಒಂದು ಎಕ್ಸಾಂಪಲ್ ಇದೆ. 1920 ಸಾಲಿನಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಎರಡರ ಒಂದು ಹಾಕಿರ್ತಾರೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅನುದಾನದ ಅಡಿಯಲ್ಲಿ ಹಣ ಮಂಜೂರಾತಿಯಾಗಿರುವುದು ಈ ಯೋಜನೆಯ ಸೋ ಆ್ಯಂಡ್ ಸೋ ಮನಿ. ಫಾರ್ ಎಕ್ಸಾಂಪಲ್ 20 ಕೋಟಿ ರೂಪಾಯಿ ಹಣದಲ್ಲಿ ಅಥವಾ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 20 ಕಿಲೋಮೀಟರ್ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದನ್ನ ಎಲ್ಲ ರೀತಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಖರ್ಚು ಏನಾಗಿದೆ ಅಂತಕ್ಕಂಥ ವಿವರಣೆಯನ್ನು ಕೊಟ್ಟಿರ್ತಾರೆ. ಇದು ಪಾರದರ್ಶಕತೆ ಅಂದರೆ ಜನಕ್ಕೆ ಗೊತ್ತಾಗುತ್ತೆ. ಈ ರಸ್ತೆಗೆ 20 ಲಕ್ಷ ಖರ್ಚು ಮಾಡಿದ್ದಾರೆ ಅಥವಾ 20 ಕೋಟಿ ಖರ್ಚು ಮಾಡಿದ್ದಾರೆ. ವಿಲ್ ಬಿ ಸ್ಟಾರ್ಟ್ ಟು ಅನಾಲಿಸಿಸ್. ಆ ವಿಚಾರದಲ್ಲಿ ಉತ್ತಮ ಆಡಳಿತ ಅಂತಕ್ಕಂಥದ್ದು ರಾಷ್ಟ್ರ ನಿರ್ಮಾಣಕ್ಕೆ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಬದ್ಧತೆಯಿಂದ ಕೂಡಿರುವ ನಾಯಕತ್ವ. ನಮ್ಮ ಒಂದು ಆಡಳಿತಾತ್ಮಕ ಒಂದು ವ್ಯವಸ್ಥೆಯ ಒಂದು ಓಡಿಯಲ್ಲಿ ಭಾರತ ಆಗಿರ್ಬೋದು ಅಥವಾ ಇತರ ವಿಚಾರಗಳಲ್ಲಿ ಆಗಿರ್ಬೋದು, ಒಂದು ವಿಚಾರಕ್ಕೆ ಒಂದು ವ್ಯವಸ್ಥೆಗೆ ನಾವು ಇರ್ತಕ್ಕಂಥ ಬದ್ಧತೆಯಿಂದ ಕೂಡಿರ್ತಕ್ಕಂಥ ನಾಯಕತ್ವವನ್ನು ಹೊಂದಿರುವಂತಹ ನಾಯಕರು ಬೇಕು ಅಂತ. ಅದಕ್ಕೆ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಈಗ ಏನ್ಷಿಯಂಟ್ ಪೀರಿಯಡ್ ಅಥವಾ ಇರ್ತಕ್ಕಂಥ ನಾವು ಇತಿಹಾಸ ಕಾಲದಲ್ಲಿ ನೋಡ್ತದಂದ್ರೆ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ FD ರೂಸ್ವೆಲ್ಟ್ ಅವರ ನ್ಯೂ ಡೀಲ್ ಸಿಸ್ಟಮ್ ಏನಾಯಿತು ಅಂತಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಅಥವಾ ಎರಡನೆಯ ಜಾಗತಿಕ ಮಹಾಯುದ್ಧದ ನಂತರದಲ್ಲಿ ಅಮೆರಿಕದ ಅರ್ಥವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬದಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು ಅಂತಕ್ಕಂಥ. ಅಂದರೆ ಹೊಸ ಇರ್ತಕ್ಕಂಥ ಹಿಂದೆ ಇದ್ದಂಥ ವ್ಯವಸ್ಥೆಗಳನ್ನು ಎಲ್ಲವನ್ನೂ ರದ್ದುಗೊಳಿಸಿ ಹೊಸ ನ್ಯೂ ಡೀಲ್ ಸಿಸ್ಟಮ್ ಅಂತಕ್ಕಂಥ ಹೊಸ ವ್ಯವಸ್ಥೆಯನ್ನ FD ರೂಸ್ವೆಲ್ಟ್ ಅವರು ಜಾರಿಗೆ ತರುವುದರ ಜೊತೆಗೆ ಅಮೆರಿಕದ ಅರ್ಥವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬದಲಾಯಿಸಿದ್ರು ಅಂತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ತೆಗೆದುಕೊಳ್ಬೇಕು. ಇದರ ಪರಿಣಾಮ ನಾನು ಹಾಗೆ ಹೇಳ್ತಕ್ಕಂಥದ್ದು ಇದು ದ್ವಿತೀಯ ಮಹಾಯುದ್ಧದ ನಂತರದ ದಿನಮಾನಗಳಲ್ಲಿ ಜಾರಿಗೆ ಬಂತು ಅಂತ. ಇದೇ ವ್ಯವಸ್ಥೆಯನ್ನ ಭಾರತ ಅದೇ ತಾನೇ ಸ್ವತಂತ್ರಗೊಂಡಂತಹ ಸಂದರ್ಭದಲ್ಲಿ ಆ ಭಾರತದ ಆಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಜವಾಹರಲಾಲ್ ನೆಹರೂರವರು ಕೂಡ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತಂದರು. ಆ ಹೊಸ ವ್ಯವಸ್ಥೆ ಏನಾಯಿತು ಅಂದರೆ ಪಂಚವಾರ್ಷಿಕ ಯೋಜನೆಗಳಾದವು. ಹಾಗಾದರೆ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಭಾರತದ ಅರ್ಥವ್ಯವಸ್ಥೆಯನ್ನು ಬದಲಾಯಿಸಲು ಪ್ರಮುಖವಾಗಿರುವಂತಹ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಹಾಗಾದರೆ ಪ್ರಮುಖವಾಗಿರ್ತಕ್ಕಂಥ ಕ್ರಮಗಳು ದಟ್ ಮೀನ್ಸ್ ರಾಷ್ಟ್ರ ನಿರ್ಮಾಣವಿರ್ತಕ್ಕಂಥ ಆಗುವಂಥ ಅಡಚಣೆಗಳನ್ನು ತೆಗೆದುಹಾಕಿ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಜೊತೆಗೆ ಕೃಷಿ ಆಗಿರ್ಬೋದು, ಅರ್ಥವ್ಯವಸ್ಥೆ ಆಗಿರ್ಬೋದು, ಸಾಮಾಜಿಕ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಜವಾಹರಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಪ್ರಮುಖವಾಗಿ ಜಾರಿಗೆ ತರಲಾಯಿತು ಎಂದು ಬಣ್ಣಿಸಬಹುದು. ಅಂದರೆ ಇವತ್ತು ರಾಷ್ಟ್ರದ ಒಂದು ವ್ಯವಸ್ಥೆಯ ಒಂದು ಓಡಿಯಲ್ಲಿ ಅಂದರೆ ಪಂಚವಾರ್ಷಿಕ ಯೋಜನೆಗಳ ಜೊತೆಗೆ ಭಾರತದಲ್ಲಿರ್ತಕ್ಕಂಥ ಕೈಗಾರಿಕೆಗಳಾಗಿರ್ಬೋದು ಅಥವಾ ಇರ್ತಕ್ಕಂಥ ಉದ್ಯೋಗದ ವ್ಯವಸ್ಥೆಗಳಲ್ಲಿ ಉದ್ಯೋಗಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಕೂಡ ಏರಿಕೆಯನ್ನು ಕೂಡ ಕಂಡಿರುವಂಥದ್ದು ಆಗಿರುವುದರಿಂದ ರಾಷ್ಟ್ರ ನಿರ್ಮಾಣದಲ್ಲಿ ಬದ್ಧತೆಯಿಂದ ಅಂದರೆ ಗಟ್ಟಿಮುಟ್ಟಾಗಿರ್ತಕ್ಕಂತಹ ಬದ್ಧತೆಯಿಂದ ಕೂಡಿರುವ ನಾಯಕರು ಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವೇ ಹೊಂದತಕ್ಕಂಥದ್ದು. ಯಾಕಂದರೆ ಅದೇ ತಾನೇ ಭಾರತ ಸ್ವತಂತ್ರಗೊಂಡಿರುವ ಪರಿಣಾಮದಿಂದ ಜವಾಹರಲಾಲ್ ನೆಹರೂರವರಿಗೆ ಸಾಕಷ್ಟು ಸಮಸ್ಯೆಗಳಿದ್ದವು ಅಂತಕ್ಕಂಥ ಅಂಥ ಸಮಸ್ಯೆಗಳ ಮಧ್ಯದಲ್ಲಿಯೇ ರಾಷ್ಟ್ರ ನಿರ್ಮಾಣವನ್ನು ಕಟ್ಟಬೇಕಾಗಿರ್ತಕ್ಕಂಥದ್ದು ಏನಿತ್ತು, ಇದು ಬಹಳ ಚಾಲೆಂಜಿಂಗ್ ಆಗಿತ್ತು ಅಂತ ಆಗಿರುವುದರಿಂದ ಇರ್ತಕ್ಕಂತಹ ಜವಾಹರಲಾಲ್ ನೆಹರೂರವರು
ಪಂಚವಾರ್ಷಿಕ ಯೋಜನೆಗಳ ಮೂಲಕ ಔದ್ಯೋಗಿಕ ಕೈಗಾರಿಕಾ ಕ್ರಾಂತಿಗಳನ್ನು ಕೂಡ ಇವತ್ತು ಜಾರಿಗೆ ತಂದರು ಅಂತಕ್ಕಂಥದ್ದನ್ನು ಕೂಡ ನಾವಲ್ಲಿ ಪ್ರಮುಖವಾಗಿ ಮನಸ್ಸಬೇಕು. ಅದಕ್ಕೆ ಅವರನ್ನು ಹೇಳಿ ಏನು ಹೇಳ್ತೀವಿ ಅಂದರೆ ಇಂದಿನ ಆಧುನಿಕ ಭಾರತದ ಶಿಲ್ಪಿ ಅಂತಕ್ಕಂಥದ್ದಾಗಲಿ ಅಥವಾ ಆಧುನಿಕ ಭಾರತದ ನವಶಿಲ್ಪಿ ಅಂತಕ್ಕಂಥದ್ದನ್ನು ಕೂಡ ಜವಾಹರಲಾಲ್ ನೆಹರೂರವರನ್ನು ಕರೀತೀವಿ. ಯಾಕಂದರೆ ಏನೂ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಒಂದು ಸದೃಢ ರಾಷ್ಟ್ರಗಳ ನಿರ್ಮಾಣ ಅನ್ನೋದೇನಿದೆ ಬಹಳಷ್ಟು ಇರ್ತಕ್ಕಂಥ ಚಾಲೆಂಜಿಂಗ್ ಆಗಿರುವುದರಿಂದ ಅಂಥದ್ರಲ್ಲಿಯೇ ಒಂದು ಸದೃಢ ರಾಷ್ಟ್ರ ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ರಾಜಕೀಯ ಅಥವಾ ಸಾಮಾಜಿಕ ವ್ಯವಸ್ಥೆಗಳಿಂದ ನಾವಿವತ್ತು ತಿಳಿದುಕೊಳ್ತೇವೆ. ಆಗಿರುವುದರಿಂದ ರಾಷ್ಟ್ರ ನಿರ್ಮಾಣದಲ್ಲಿ ಒಳ್ಳೆಯ ಬದ್ಧತೆ ಇರುವಂತಹ ಅಥವಾ ಗಟ್ಟಿಮುಟ್ಟಾಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಳ್ಳುವಂಥ ನಾಯಕತ್ವ ಅಂತಕ್ಕಂಥದ್ದು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆಗಿರುವುದರಿಂದ ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳನ್ನು ನೋಡಿದ್ದೀವಿ. ಇನ್ನು ಉಳಿದಿದ್ದಾವೆ, ಇನ್ನು ನಾನು ಮುಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ.